ಬ್ಯಾಂಕಲ್ಲಿ ಮದುವೆ ಆಗಿದೆ ಅಂತ ಕೇಳ್ತಾರೆ. ನಿಮ್ಮಲ್ಲಿ ಮಂಟಿ ಎಲ್ಲಿ ಹೋಗ್ತಾ ಇದ್ದೀರಾ? ಟೆಸ್ಟ್ ಮಾಡ್ಸಕ್ ಹೋದಾಗ ಏನಾಯ್ತು? ಯಾವ್ದು ಹೇಳ್ಕ ಇದು ಅಕೌಂಟ್ ಮೈ ಅಲ್ಲ ಬ್ಲಡ್ ಟೆಸ್ಟ್ ಬೆಸ್ಟ್ ಹೇಳ್ರಿ. ಏ ರಕ್ತ ಬಾಳ ತಗೊಂಡ್ರಿ, ಇಷ್ಟು ತಗೊಂಡ್ರಿ ರಕ್ತ. ಯಪ್ಪ ರಕ್ತ ಬರಕಾದ್ರ ಎಷ್ಟ್ ದಿನ ಬೇಕು? ಒಂದ್ ತಿಂಗಳು ಬೇಕು. ಅವ್ರು ಏನಂತ ಕೇಳಿದ್ರು? ಯಾರಿ ಅಲ್ಲಿ ಇದು ಎದಕ್ಕಂತ ಕೇಳಿದ್ರಿ? ಮಾಸ್ಟರ್ ಹೇಳಿದ್ರಿ. ನಾವ್ ಅಲ್ಲ ಮದ್ವೆ ಆಗಿದೆ ಅಂತ ಕೇಳಿದ್ರು? ಇಲ್ಲ ಮದಿ ಇಲ್ಲಿ ಕೇಳಿದ್ರಿ ಬ್ಯಾಂಕಲ್ಲಿ. ಬ್ಯಾಂಕ್ ಅಲ್ಲ ಏನ್ ಕೇಳಿದ್ರು? ಬ್ಯಾಂಕಲ್ಲಿ ಮದುವೆ ಆಗಿದೆ ಅಂತ ಕೇಳ್ತಾರೆ. ನಾನು ಇದ್ರ ಇನ್ನೇ ಇಲ್ಲ ಆಗಿಲ್ಲ ಅಂದೆ. ಮಾಸ್ಟರ್ ಬಿದ್ದಾಗ ಅಲ್ಲ ಮೊನ್ನೆ ನಿಮಗೆ ಟೆಸ್ಟಿಗೆ ಹೋಗಿದ್ರಲ್ಲ, ಅಲ್ಲೊಂದು ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಕೊಟ್ಟಿದ್ರಲ್ಲ, ಅದೇನಂತ ಗೊತ್ತಾ ನಿಮ್ಗೆ? ಅದು ಬ್ಯಾಡ ಅಂದ್ರಿ. ನಾನು ಯಾಕೆ ಮಲ್ಲಮ್ಮ? ಅದೇ ಅವಾಗೆ ಮಾಡ್ಸಂಡಿಲ್ರಿ. ಪ್ರೆಗ್ನೆಂಟ್ ಇದ್ದಾಗ ಮಾಡ್ಸಂಡಿಲ್ರಿ. ಅದು ಮತ್ತೆ ಈಗ ಅದಕ್ರಿ ಅದನ್ನ ಮಾಡಿಸ್ಕೊಳ್ಳೋದು ಅದು ಇತ್ತಲ್ಲ ಪ್ರೆಗ್ನೆನ್ಸಿ. ಅವ್ರಿಗೇನು ಗೊತ್ತ್ರಿ? ಇವ್ರು ಸಣ್ಣ ಯಾರು ಕೊರೋನಾ ಏನು ಇಲ್ಲ ರೀ, ನಾರ್ಮಲ್ ಆಗುತ್ತೆ. HIV ಟೆಸ್ಟ್ ಮಾಡಿದಾರ? ಅದೇನೇನು ಹೇಳ್ರಿ, ರಕ್ತ ಪರೀಕ್ಷೆ, ಬೌಡಿ ಚಕ್ರಿ, ಅವು ಏನ ಇಲ್ಲಿ ಅಲ್ಲಿ ಎಲ್ಲಷ್ಟು ಅಂಟಿಸ್ಬಿಟ್ರಿ ಮೈ ತುಂಬಾ. ECG ಕಾಲಿಗೆ ಅವು ಹಿಂಗ್ ಹಿಡ್ತಾವಲ್ರಿ, ಅವು ಎರಡು ಕಾಲಿಗೆ ಎರಡು ಕೈಗ್ರಿ. ಇಲ್ಲಿ ಮೂರು ಇಲ್ಲಿ ಮೂರು, ಈ ಕಡೆ ಮೂರು ಈ ಕಡೆ ಮೂರು. ನೀವು ಯಾವತ್ತೂ ಈ ತರ ಪರೀಕ್ಷೆ ಮಾಡ್ಸಿಲ್ಲ? ಇಲ್ಲ ರೀ, ಯಾವತ್ತೂ ಇದು ಮಾಡ್ಸಿಲ್ಲ ರೀ. ಯಾಕೆ ಮಾಡ್ಸಿದ್ ಇವಾಗ? ಏನೋ ಮಾಡಿಸಿದ್ರಿ ನಮ್ಮ ಮೇಡಮ್ ಅವರು. ಬಿಗ್ ಬಾಸ್ ಅವ್ರು ಕೇಳಿದ್ರು ಇದು ಬಿಡಲ್ಲ ಅಲ್ಲಿಗೆ ಹೋಗೋ ಮುಂಚೆ ಅದೆಲ್ಲ ಟೆಸ್ಟ್ ಮಾಡಿಸ್ಬೇಕು ಅಂತ, ಅದಕ್ಕೋಸ್ಕರ ಮಾಡಿಸಿದ್ದು. ನಿಮಗೆ ನೋವಾಯ್ತಾ? ನೋವೇನಾಗಿಲ್ಲ ರೀ. ಬೇಜಾರಾಯ್ತಾ? ಇದೇನಪ್ಪ ಇದೆಲ್ಲ? ಅಯ್ಯ ಇಲ್ಲ ರೀ, ಬೇಜಾರು ಏನಾಗಿಲ್ಲ ರೀ. ಬಿಗ್ ಬಾಸ್ ಸಲಗೆ ಚೆಕಪ್ ಬೇಕಂದ್ರಿ ಮಾಡಿಸಿದ್ರಿ. ಮತ್ತೇನು ಅನಿಸ್ತು ಚೆಕಪ್ ಮಾಡಿಸುವಾಗ? ಏನು ಚೆನ್ನಾಗಿತ್ತು. ಅದೇನೋ ಬಾಯಾಗ ಇಟ್ರಿ, ಕೋವಿಡ್ ಟೆಸ್ಟ್. ಇಲ್ಲಿ ಮೂಗಿನಲ್ಲಿ ಇಟ್ರಿ, ಗಂಟು ಕೋವಿಡ್ ಇತ್ತಲ್ಲ ಅವಾಗ, ಅದು ಇದೆಯಾ ಅಂತ ಒಂದ್ಸಲ ನೋಡಕ್ಕೆ. ನೀವು ಒಳಗೆ ಹೋಗಿರ್ತೀರಲ್ವಾ, ಅಲ್ಲಿ ಬೇರೆಯವ್ರಿಗೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಕಾಯಿಲೆ ಅವ್ರಿಗೆ ದಾಟಿದ್ರೆ ಅಥವಾ ನಿಮ್ ಕಾಯಿಲೆ ಜಾಸ್ತಿ ಆದ್ರೆ ಅಲ್ಲಿ ಹೋದಾಗ ಕಷ್ಟ ಅಲ್ಲ, ಅದಕ್ಕೆ ಅದೆಲ್ಲ ರಿಪೋರ್ಟ್ಸ್ ಕೊಡ್ಬೇಕು ನಾವು ಅವರಿಗೆ. ಅದಕ್ಕೆ ನೆನ್ನೆ ಆ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. 8-9 ಸಾವಿರ ಅಂತ್ರಿ ಅದಕ್ಕ. ಯಪ್ಪ ಅಂದೆ ನಾನು. ಎಲ್ಲ ಒಟ್ಟು ಆದ್ಮೇಲೆ ಹೇಳಿದ್ರು ಮಾಸ್ಟರ್ ಏನು ಇಲ್ಲ ಏನಿಲ್ಲ ಆರಾಮಾಗಿದ್ದೀರಿ. ನಮ್ಗೆ ಏನಿಲ್ಲ ಅಂತ ಹೇಳಿಲ್ಲ ರೀ. ನಾನು ನಮಗ್ ಗೊತ್ತು, ಅವ್ರಿಗೆ ನೀವು ಹೋಗ್ತಾ ಹಿಡ್ಕೊಂಡು ಹೋಗ್ಬೇಕು. ಅದೆಲ್ಲ ಆ ರಿಪೋರ್ಟ್ ನಾನು ನಿಮ್ಗೆ ಕೊಡ್ತೀನಿ, ಅದೆಲ್ಲ ಹಿಡ್ಕೊಂಡು ಹೋಗ್ಬೇಕು. ಹೆಂಗ್ ಅನ್ಸ್ತಿದೆ ಮಲ್ಲಮ್ಮ? ಒಂದೊಂದೇ ಸ್ಟೆಪ್ ಮಾಡ್ತಿದೀವಿ. ಏನೇ ಮಾಡಿದ್ವಿ ಫಸ್ಟ್ ನಿಮ್ದೆಲ್ಲ ಹೆಬ್ಬಟ್ಟಿಂದ ಹಿಡಿದು ಎಲ್ಲ ಮಾಡಿದ್ವಾ? ಹೌದ್ರಿ, ಸುಮಾರು ಕೆಲಸ ಆಯ್ತು. ಸುಮಾರು ಕೆಲಸ ಆಯ್ತ್ರಿ. ಬುಟ್ಟಿಗಿನ ಬಾಳ ಕೆಲಸ ಆಯ್ತ್ರಿ. ತಲೆನೂ ರೀ ಎಲ್ಲ ಅಲ್ಲ ರೀ, ಎಲ್ಲ ಮಾಡ್ಬೇಕ. ಅವ್ರೆಲ್ಲರೂ ಹೋಗೋರು ಹಂಗೆ ಮಾಡ್ಬೇಕಂದ್ರಿ? ಮಾಡ್ಬೇಕು. ಅವರೆಲ್ಲ ಅವರೇ ಮಾಡ್ಕೊಂತಾರೆ, ನಿಮಗೆ ನಾವು ಮಾಡ್ಬೇಕು. ನಿಮ್ಗೆ ಕಷ್ಟ ಕೊಟ್ರಿ. ಕಷ್ಟಗಳು ಎಷ್ಟು ಯಾರ್ಯಾರಿಗೋ ಮಾಡ್ತೀವಿ, ನಿಮಗೆ ಮಾಡಲ್ವಾ? ನಮಗೂ ಖುಷಿ, ನೀವು ಹೋಗೋದೇ ಒಂದು ಸಂತೋಷ. ಅಲ್ಲಿ ಹೋಗಿ ಹೆಂಗಿರ್ತೀರ ಅನ್ನೋದು ಒಂದು ಭಯ. ಭಯ ಇಲ್ಲ ರೀ, ಭಯ ಇಲ್ಲ. ನಿಮ್ ಕೂಡ ಹಂಗ್ ಮಾತಾಡ್ತೀವಿ, ಹಂಗ್ ಮಾತಾಡಿದ್ರಿ ಆರಾಮಾಗಿರ್ತೀರ. ಆರಾಮಾಗಿರ್ತೀರಿ. ನೀವು ಒಳಗೆ ಇರಕ್ಕಾಗದೇ ಇರೋಂಥ ಒಂದು ಕ್ವಾಲಿಟಿ ಅಥವಾ ಒಂದು ಕ್ಯಾರೆಕ್ಟರ್ ನಿಮ್ಮದು ನಿಮ್ಗೆ ತೊಂದರೆ ಮಾಡ್ಬೋದು ಆಟಕ್ಕೆ ಅಂದರೆ ಯಾವುದು? ಸಿಟ್ಟೇನು ಬರಲ್ಲ ರೀ, ಬಂದ್ರೆ ಮಾತ್ರ ಕಂಟ್ರೋಲಿಗೆ ಸಿಗಲ್ಲ ರೀ. ಓ ಅಷ್ಟೇ 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 ರೀ. ತಾಳ್ಮೆ ಅದ್ರಿ, ಬೇಗ ಸಿಟ್ಟು ಬರಲ್ಲ ರೀ, ಹಂಗಾಗಿ ಅಲ್ಲಿ ಇರ್ತೀವ್ರಿ. ಅಲ್ಲಿ ಹೆಂಗಿದ್ರು ಅದು ಬೇಕು, ತುಂಬಾ ಬೇಕು. ಮತ್ತೆ ಹಸು ತಡೆಯೋ ಶಕ್ತಿನೂ ಇದೆ. ಹಸು ತಡೆಯೋ ಶಕ್ತಿ ಇದೆ. ಊಟ ಕೊಡ್ಲಿಲ್ಲ ಅಂದ್ರೂ ನಡೀತದೆ ಒಂದಿನ ಅಲ್ಲ. ಸುದೀಪ್ ಸರ್ ಒಂದು ಅಂದಾಜ್ ಮೇಲೆ ನಿಮ್ಮನ್ನ ಕೇಳ್ತಾರೆ, ಮಲ್ಲಮ್ಮ ಅವರೇ ನೀವು ಒಳಗಡೆ ಹೋದಾಗ ನೀವು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಒಳ್ಳೆ ಬುದ್ಧಿ ನಿಮ್ಮಲ್ಲಿ ಯಾವುದು? ಏನ್ ಹೇಳ್ತೀರಾ? ಅದಕ್ರಿ ಏನ್ ಹೇಳ್ಬೇಕ್ರಿ? ಗೆಲ್ಲಬೇಕತ್ತ ಬಂದೀವ್ರಿ, ಗೆದಿಬೇಕ್ರಿ ಅಂತ ಹೇಳದ್ರ ಅಲ್ಲ ರೀ. ಏನ್ ಹೇಳ್ತೀರಾ? ನಮ್ ತಾಳ್ಮೆ ಅದ್ರಿ, ಬೇಗ ಸಿಟ್ಟು ಬರಲ್ಲ ರೀ, ಹಂಗಾಗಿ ಅಲ್ಲಿ ಇರ್ತೀವ್ರಿ. ಅಲ್ಲಿ ಹೆಂಗಿದ್ರು ಅದು ಬೇಕು, ತುಂಬಾ ಬೇಕು. ಮತ್ತೆ ಹಸು ತಡೆಯೋ ಶಕ್ತಿನೂ ಇದೆ. ಹಸು ತಡೆಯೋ ಶಕ್ತಿ ಇದೆ. ಊಟ ಕೊಡ್ಲಿಲ್ಲ ಅಂದ್ರೂ ನಡೀತದೆ ಒಂದಿನ ಅಲ್ಲ.
ನಿಮ್ಮ ಜೊತೆ ಆ ಮನೆಗೆ ಹೋಗುವಾಗ ಏನು ತಗೊಂಡು ಹೋಗ್ಬಾರ್ದು ಅಂತ ನಾನು ಹೇಳ್ತೀನಿ. ನೀವು ಅದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಆಯಿತಾ. ಮೊದಲನೇದಾಗಿ ಮೊಬೈಲ್ ಬಿಟ್ಟು ಹೋಗ್ಬೇಕ್ರಿ. ಬಿಡ್ತೀರಿ. ಬೇಜಾರ? ಏನು ಬೇಜಾರಿಲ್ರಿ. ನಿಮಗೇನು ಪೆನ್ ಡ್ರೈವ್. ಅಂದ್ರಿ ಏನು? ಪೆನ್ ಡ್ರೈವ್ ತಿನ್ನೋದ್ರೆ ಅಲ್ಲ ಪೆನ್ ಡ್ರೈವ್ ಅಂದ್ರೆ ವಿಡಿಯೋ ಎಲ್ಲ ಒಂದ್ ಇದಕ್ಕೆ ಹಾಕೊಂಡು ನೋಡ್ತಿರ್ತೀವಿ. ಸಿಗರೇಟ್ ಬಿಟ್ಟು ಹೋಗ್ಬೇಕಂತೆ. ಸಿಗರೇಟ್ ಮೊದಲೇ ಅಭ್ಯಾಸ ಇಲ್ರಿ. ಹೋಗ್ಯಾರ ಕಲ್ತ್ಕೊಂಡ್ ಬಂದಿರಾ? ಇಲ್ಲ ರೀ. ದುಡ್ಡನ್ನು ಬ್ಯಾಡ ಬಿಡ್ರಿ. ಎಲ್ಲ ಬೇಕು ದುಡ್ಡು. ಪರ್ಸ್ನು ಬ್ಯಾಡ್ರಿ. ಬೇಡ. ಕನ್ನಡಕನು ಬಿಡ್ಲನ್ರಿ. ಓದೋ ಕನ್ನಡಕ ಇದೆ. ಸ್ಟೈಲಿಗೆ ಹಾಕ್ತಿವಲ್ಲ ಗ್ಲೇಡ್ಸ್ ಅಂತ, ಅದು ನಮ್ದು ನಡೀತದ. ನಿಮ್ದಾಗತ್ತೆ ಅದು ಓದೋದಕ್ಕೆ. ಕಣ್ಣಿಗೆ ಸ್ಟೈಲಿಗೆ ಒಂದು ಹಾಕೊಂಡಿದ್ರಿ ನೋಡಿ. ಅಂತದಿಲ್ಲ ರೀ. ಅಂತದಿಲ್ಲ ನಿಮ್ಮ ಹತ್ರ. ಮೆಡಿಸನ್ಸ್ ಡಾಕ್ಟರ್ ಹೇಳಿದ್ ಯಾವ್ದಾದ್ರು ಇದ್ರೆ ಹಿಡ್ಕೊಂಡು ಹೋಗ್ಬೇಕು. ನಮ್ದೇನಿಲ್ಲ ಏನು ಇಲ್ಲ. ಏನ್ ಜಂಡು ಬಾಬಂದು ಬೇಕಾ? ಅದೊಂದು ಇಟ್ಕೊಂಡು ಹೋಗಿ. ದೇವರಿಗೆ ಸಂಬಂಧಪಟ್ಟ ಹಾಗೆ, ಜಾತಿಗೆ ಸಂಬಂಧಪಟ್ಟ ಹಾಗೆ ಪೆಂಡೆಂಟು, ಫೋಟೋ, ಪ್ರತಿಮೆ ಇದ್ಯಾವುದು ತಗೊಂಡು ಹೋಗ್ಬಾರ್ದು ಆಯ್ತಾ. ಅಲ್ಲಿ ಹೋದಾಗ ನಾವೆಲ್ಲ ಏಕಜಾತಿ ಅಂತ, ಎಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಹೇಳ್ಬಿಟ್ಟು ಆಯ್ತಾ. ಇದು ಕೋಲಿಗಟ್ಟಿ ಅಲ್ಲಿ ತಿಕ್ಕೊಳಕ್ ನಡೀತದಲ್ಲ, ಅಲ್ಲಿ ತಿಕ್ಕೊಳಕ್ರಿ ಅದೆಲ್ಲ ತಗೊಂಡು ಹೋಗ್ಬೇಕು. ಅದೆಲ್ಲ ನಾನು ಜೋಡಿಸ್ಕೊಡ್ತೀನಿ ಆಯ್ತಾ. ಏನೇನು ತಗೊಂಡು ಹೋಗ್ಬೇಕಂತ. ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್, ಕಣ್ಕಪ್ಪು, ಪೌಡ್ರು, ಮಣ್ಣು ಮಸಿ ನೀವು ಹಚ್ಚಲ್ಲ, ಸೊ ಬೇಡ ಆಯ್ತಾ. ನಿಮಗೆ ಶನಿವಾರದ್ದು ಏನ್ ಹಾಕಕ್ಕಿರುತ್ತೆ ಅದನ್ನ ನಾವು ಕಳಿಸ್ಬೇಕು ವಾರ ವಾರ. ಅಷ್ಟಿದ್ರ ಮೇಲೂ ನಿಮಗೆ ಬಟ್ಟೆ ಕಮ್ಮಿ ಆಯ್ತು ಅಥವಾ ಏನೋ ಬೇಕಾಯ್ತು, ನೀವು ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ಒಂದ್ಸಲ ಅಲ್ಲ, ಒಂದೆರಡು ಅಂದ್ರೆ ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ, 3 ಸಲ ಹೇಳಿ. ಯಾವಾಗ್ಲಾರು ಒಂದ್ಸಲ ನಾವು ನೋಡ್ತೀವಿ. ಅವಾಗ ಅದೇನ್ ಬೇಕಂತ ಕೊಟ್ಟು ಕಳಿಸ್ತೀವಿ. ನಾನ್ ನೋಡ್ತೀನಿ, ಇಲ್ಲ ಮನೋಜ್ ನೋಡ್ತಾರೆ, ರಾಜೇಶ್ ಯಾರಾದ್ರೂ, ಪ್ರಿಯಾ ಯಾರಾದ್ರೂ ನೋಡ್ತಾರೆ, ನೋಡ್ತಾ ಇರ್ತೀವಿ. ಸೊ ನಿಮ್ಗೆ ಏನ್ ಬೇಕು ಅದನ್ನ ನೀವು, ನಿಮ್ಗೆ ಏನೇ ಅನ್ಸಿದ್ರು, ಏನೇ ಬೇಕಾದ್ರು ಹೆಂಗ್ ನನ್ನ ಹತ್ರ ಬಂದು ಹೇಳ್ತೀರಾ ಹಂಗ್ ಹೋಗ್ಬಿಟ್ಟು ಕ್ಯಾಮ್ರಾ ಹತ್ರ ಹೇಳ್ಬೇಕು. ಕ್ಯಾಮ್ರಾನೇ ಸದ್ಯಕ್ಕೆ ನಿಮಗೆ ಮನೋಜ್ ಸರ್, ಮೇಡಮ್ ಎಲ್ಲ ಆಯ್ತಾ. ಹೋಗಿ ಹೇಳಿ. मैडम आंटी किधर जा रहे हैं? बिग बॉस जा रहे हैं? बिग बॉस का तैयारी हो रहा है? अभी है 2 ब्लाउज उधर बनाने के लिए. पूरा रेडी हो गया ना? हाँ ठीक है, बना के देगा. ಮಲ್ಲಮ್ಮ ಇದ್ರ ಬ್ಲೌಸ್ ಇದು ಬೇರೆ ಬ್ಲೌಸ್ ಹಾಕೋಬೇಡಿ ಆಯ್ತಾ. ಅದ್ರ ಜೊತೆ ಎಕ್ಸ್ಟ್ರಾ ಬ್ಲೌಸು ಒಂದ್ ಕಡೆ ಇದೆ. ನಾವೇನ್ ಮಾಡೋಣ ಅಂದ್ರೆ ಬೇರೆ ಯಾವ್ದಾದ್ರು ಎಕ್ಸ್ಟ್ರಾ ಸಾರಿಗಳು ಅದನ್ನು ಸೆಟ್ ಮಾಡೋಣ. ಇದ್ರದ್ದು ಬ್ಲೌಸ್ ಇದೆ. ಅದು ಬ್ಲೌಸ್ ಒಳಗೆ ಹಾಕಿ ನೋಡಿ, ಒಳಗಡೆ ಹಾಕಿದೆ ಎರಡಕ್ಕ. ಅದೇ ಅದು ನಾನು ದಡಿ ನೋಡಿದ್ದೆ. ದಡಿ ಅಂದ್ರೆ ಏನು? ದಡಿ ಅಂದ್ರೆ ನಾವು ದಡಿ ಅಂತೀವಿ. ಈಗ ಯಾವ್ದಾರು ಬಿಟ್ಟು ಎಕ್ಸ್ಟ್ರಾ ಬ್ಲೌಸ್ ಫಸ್ಟ್ ಇದೆಲ್ಲ ಮುಗಿಸ್ಕೊಂಡ್ರೆ ಯಾವ್ದಾವ್ದು ಎಕ್ಸ್ಟ್ರಾ ಉಳಿಯುತ್ತೆ ಅದನ್ನ. ಎಲ್ಲಿ ಮಲ್ಲಮ್ಮ ಆಂಟಿ ಎಲ್ಲಿ ಹೋಗ್ತಾ ಇದ್ದೀರಾ? ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ? ಚೆನ್ನಾಗಿ ಹೋಗಿ, ಏನು ಟೆನ್ಷನ್ ಮಾಡಬೇಡಿ.